ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಹಾಗಾದ್ರೆ ಏನು ಆ ಅಸ್ತ್ರ? ಯಾವ ರೀತಿಯಾಗಿ ಹೋರಾಟ ಮಾಡಲಿಕ್ಕೆ ವಿಪಕ್ಷಗಳು ಮುಂದಾಗಿದೆ ಅಂತ ನೋಡೋದಾದ್ರೆ ನ್ಯೂಸ್ ಕ್ಲಾಸ್ನ ಎರಡನೇ ಸುದ್ದಿ, ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಮತ್ತೊಬ್ಬ ಬಿಜೆಪಿ ಶಾಸಕನ ಮೇಲೆ ಎಗ್ ಅಟ್ಯಾಕ್ ಆಗಿದೆ. ಸಿಟಿ ರವಿ ಘಟನೆ ಮಾಸುವ ಮುನ್ನವೇ ಮುನಿರತ್ನ ಮೇಲೆ ದಾಳಿ ನಡೆದಿದೆ. ಸರಣಿ ಅಟ್ಯಾಕ್ಗಳಿಂದ ಗೃಹ ಸಚಿವರಿಗೆ ತಲೆಬಿಸಿ ಹೆಚ್ಚಾಗಿದೆ. ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಬಿಜೆಪಿ ಟೀಕೆ ಮಾಡ್ತಾ ಇದೆ. ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ನಾಯಕರು ಸಮರವನ್ನ ಸಾರ್ತಾ ಇದ್ದಾರೆ. ಮುಖ್ಯವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಮತ್ತೊಂದು ಅಸ್ತ್ರ ಏನಪ್ಪಾ ಅಂತ ಹೇಳಿದ್ರೆ, ನೀವು ಕಳೆದ 3-4 ದಿನಗಳಿಂದ ಮತ್ತು ಕಳೆದ 3-4 ವಾರದಿಂದ ಗಮನಿಸ್ತಾ ಇರಬಹುದು. ಸಿಟಿ ರವಿ ಪ್ರಕರಣ ಸಾಕಷ್ಟು ಸದ್ದಾಯಿತು. ಸಿಟಿ ರವಿ ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರದ ನಡೆಯನ್ನ ಜೊತೆಗೆ ಪೊಲೀಸ್ ಇಲಾಖೆಯ ನಡೆಯನ್ನ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಇದಾದ ಬಳಿಕ ಮುನಿರತ್ನ ಅವರ ಮೇಲೆ ಕೂಡ ಈಗ ಅಟ್ಯಾಕ್ ನಡೆದಿರುವಂತದ್ದು. ಇದನ್ನ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಜನಪ್ರತಿನಿಧಿಗಳಿಗೆ ರಾಜ್ಯದಲ್ಲಿ ರಕ್ಷಣೆ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಬಿಜೆಪಿ ಎತ್ತುತ್ತಾ ಇರುವಂತದ್ದು. ಇದರ ಜೊತೆಗೆ ಈ ರೀತಿಯಾಗಿ ಸರಣಿ ಘಟನೆಗಳು ನಡೆಯುವಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬರುತ್ತೆ. ಆ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಏನು ಮಾಡ್ತಾ ಇದ್ದಾರೆ ಅನ್ನುವ ಕ್ವೆಶ್ಚನ್ ಮಾರ್ಕ್ ಕೂಡ ಆಗುತ್ತೆ. ದೇಶದ ರಾಜಕಾರಣ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಹಾಗಾಗಿ ಪದೇ ಪದೇ ಮುಜುಗರ ಎದುರಿಸ್ತಾ ಇದೆ ಸರ್ಕಾರ. ಎಲ್ಲದಕ್ಕೂ ಉತ್ತರ ಕೊಡಬೇಕಾದವರು ಪರಮೇಶ್ವರ್ ಅವರು. ಬಟ್ ಪರಮೇಶ್ವರ್ ಅವರು ಏನ್ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಂಪ್ಲೀಟ್ ಟೆನ್ಷನ್, ತಲೆಬಿಸಿ ಹೆಚ್ಚಾಗಿರುವಂತದ್ದು. ಈ ಹಿಂದೆಯೇ ಖಾತೆ ಬದಲಿಸುವಂತೆ ಪರಂ ಹೇಳಿದ್ರು ಕೂಡ ನನಗೆ ಈ ಖಾತೆ ಸವಾಸನೆ ಬೇಡ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಸಿಟಿ ರವಿ ಘಟನೆ ಸಂದರ್ಭದಲ್ಲೂ ಕೂಡ ಹಸ್ತಕ್ಷೇಪ ಆರೋಪ ಇದೆ. ಇಲಾಖೆಯಲ್ಲಿ ಹಸ್ತಕ್ಷೇಪ ನಡೆದಿದೆ. ಬೇರೆ ಸಚಿವರ ಹಸ್ತಕ್ಷೇಪ ನಡೆಸ್ತಾ ಇದ್ದಾರೆ ಬೆಳಗಾವಿ ಮೂಲದ ನಾಯಕರು. ಸದ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳಿಂದ ಮತ್ತೆ ಮತ್ತೆ ವಾಗ್ದಾಳಿ ಇರುವಂತದ್ದು. ಹೀಗಾಗಿ ಗೃಹ ಸಚಿವ ಪರಮೇಶ್ವರ್ಗೆ ಸಾಕಷ್ಟು ತಲೆಬಿಸಿ. ದ್ವೇಷದ ರಾಜಕಾರಣ. ಒಂದು ಕಡೆ ಬಿಜೆಪಿ ನಾಯಕರು, ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಇದು ಕಂಪ್ಲೀಟ್ ಆಗಿ ರಾಜ್ಯ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನುವ ಆರೋಪ. ಇದಕ್ಕೆ ಆನ್ಸರ್ ಯಾರು? ಕಾನೂನು ಸುವ್ಯವಸ್ಥೆಯ ಬಗ್ಗೆ ಆನ್ಸರಬಲ್ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಏನಾದರೂ ಕೇಳಿ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸಿಟಿ ರವಿ ಅವರನ್ನ ನೈಟೆಲ್ಲ ಸುತ್ತಾಡಿಸಿದ್ರು, ಸರ್ ಏನು ಹೇಳ್ತೀರಾ ಅಂತ ಹೇಳಿದ್ರೆ, ಇಲ್ಲ ನನಗೆ ಗೊತ್ತಿಲ್ವಲ್ಲ, ಮಾಹಿತಿಯನ್ನು ಪಡೆದುಕೊಳ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮುನಿರತ್ನ ಅವರ ಕೇಸಲ್ಲೂ ಕೂಡ ಅವ್ರನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ, ಸದ್ಯಕ್ಕೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತೀನಿ. ಈ ರೀತಿಯಾಗಿ ಪದೇ ಪದೇ ಗೊತ್ತಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪರಮೇಶ್ವರ್ ಕೂಡ ಆಗ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಸ್ತ್ರ ಏನಪ್ಪಾ ಅಂತ ಹೇಳಿದ್ರೆ, ಬಿಜೆಪಿಯ ನಾಯಕರು ದ್ವೇಷದ ರಾಜಕಾರಣ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಪದೇ ಪದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ರಾಜ್ಯದಲ್ಲಿ ಕ್ರೈಮ್ ರೇಟ್ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು. ಪುಡಿ ರೋಡ್ಗಳು ಹೊರಗಡೆ ಬರ್ತಾ ಇದ್ದಾರೆ, ಅಟ್ಟಹಾಸವನ್ನ ಮೆರೀತಿದ್ದಾರೆ. ಇದ್ರ ಜೊತೆಗೆ ಜನಸಾಮಾನ್ಯರು ಬಿಡಿ, ಜನಪ್ರತಿನಿಧಿಗಳು ಕೂಡ ಈಗ ಸೇಫ್ಟಿ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿರುವಂತದ್ದು. ಹೀಗಾಗಿ ಪರಮೇಶ್ವರ್ ಅವರು ಕಂಪ್ಲೀಟ್ ಆಗಿ ಟೆನ್ಷನ್ ಆಗಿದ್ದಾರೆ. ಮತ್ತೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಮತ್ತೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ, ಪರಮೇಶ್ವರ್ ಕೂಡ ಈ ಹಿಂದೆ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹನುಮಂತ್, ಈಗಾಗಲೇ ಗೊತ್ತಿರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದಿಷ್ಟು ಟೆನ್ಷನ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅವರು ಯಾವುದೇ ವಿಚಾರವನ್ನ ಕೇಳಿದ್ರು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಪರಮೇಶ್ವರ್ ಅವರು ಈ ಹಿಂದೆನೇ ಹೇಳಿದ್ರು, ಈ ಇಲಾಖೆ ನನಗೆ ಬೇಡ ಅಂತ ಹೇಳಿ. ಈಗ ಒಂದು ರೀತಿಯಾಗಿ ಸಂಕಷ್ಟದಲ್ಲಿದ್ದಾರಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು? ಖಂಡಿತ ಮಹೇಶ್, ರಾಜ್ಯದಲ್ಲಿ ಇತ್ತೀಚೆಗೆ ಆಗ್ತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳು, ಅದಕ್ಕೆ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗೃಹ ಇಲಾಖೆಯ ಖಾತೆಯನ್ನ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಅವರೇ ಉತ್ತರದಾಯಿತ್ವ ಆಗಿರ್ತಾರೆ. ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನ ಕೊನೆ ದಿನದಂದು ಸಿಟಿ ರವಿ ಅವರ ವಿರುದ್ಧ ಆದಂತಹ ಒಂದಷ್ಟು ಹಲ್ಲೆ ಪ್ರಕರಣದಲ್ಲಿ ಈಗಾಗಲೇ ಸರ್ಕಾರವನ್ನ ಮುಜುಗರಕ್ಕೀಡು ಮಾಡುವಂತಹ ಹಂತಕ್ಕೆ ಪ್ರತಿಪಕ್ಷ ನಾಯಕರು ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಸಮರ್ಥವಾಗಿ ಸರ್ಕಾರದ ವಿರುದ್ಧ ಒಂದು ಮುಜುಗರ ಉಂಟು ಮಾಡ್ಲಿಕ್ಕೆ ಒಂದು ಹಂತದ ಯಶಸ್ವಿಯನ್ನ ಕಂಡ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕಡೆಗೆ ಆ ಘಟನೆಗೆ ಇನ್ನೂ ಕೂಡ ಮಾಸುವ ಮುನ್ನನೇ ಆ ಒಂದು ಘಟನೆ ಹಿನ್ನೆಲೆಯಲ್ಲಿ ರಾಜಕೀಯ ಜಟಾಪಟಿ ಶುರುವಾದಂತಹ ಹಿನ್ನೆಲೆಯಲ್ಲೇ ಈಗ ಸಿಟಿ ರವಿ ಒಂದು ಮುನಿರತ್ನ ಅವರ ಮೇಲೇನೂ ಕೂಡ ಎಗ್ ಮೇಲೆ ಮೊಟ್ಟೆ ಹೊಡೆದಿರುವಂತದ್ದು. ಆ ಒಂದು ಪ್ರಕರಣವೂ ಕೂಡ ಈಗ ಸರ್ಕಾರಕ್ಕೆ ಮುಜುಗರುವಂತ ತರಿಸುವಂತ ಆರೋಪ. ಯಾಕೆಂತಂದ ಹೇಳಿದ್ರೆ, ಮುನಿರತ್ನ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕುಸುಮಾ ಅವರು ಅನ್ನುವಂತ ವಿಚಾರವನ್ನ, ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಪ್ರಸ್ತಾಪ ಮಾಡಿರುವಂತ ಹಿನ್ನೆಲೆಯಲ್ಲಿ ಇದು ನೇರವಾಗಿ ಸರ್ಕಾರವೇ ಕೂಡ ಮಾಡಿಸ್ತಾ ಇದೆಯಾ ಅನ್ನುವಂತ
ಒಂದಷ್ಟು ಆರೋಪಗಳು ಕೂಡ ಬಿಜೆಪಿ ಮಾಡ್ತಾರಂತದ್ದು. ಅದ್ರ ಜೊತೆಗೆ ಇಲ್ಲಿ ಗಮನಿಸಬೇಕಾದಂತ ವಿಚಾರ ಏನಂತಂದು ಹೇಳಿದ್ರೆ, ಎರಡು ಕಡೆಯಿಂದನೂ ಕೂಡ ಈ ಘಟನೆಗಳಾದ ನಂತರದಲ್ಲಿ ಬಿಜೆಪಿ ಈಗಾಗ್ಲೇನೆ ಸರ್ಕಾರದ ವಿರುದ್ಧ ಸಮರ ಸಾರ್ತಕ್ಕೆ ಮುಂದಾಗಿರುವಂತದ್ದು, ಒಂದು ಕಾನೂನು ಸುವ್ಯವಸ್ಥೆಯನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ, ಇದು ಒಂದು ರೀತಿ ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಹದಗೆಟ್ಟೋಗಿದೆ ಅನ್ನೋಂತ ಆರೋಪಗಳನ್ನು ಮಾಡ್ತಾರಂತ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಅಂತ ಬಂದ್ರೆ ಅದಕ್ಕೆ ಸಹಜವಾಗಿ ಗೃಹ ಇಲಾಖೆಯ ಜವಾಬ್ದಾರಿ ಆಗಿರೋದ್ರಿಂದ ಪರಮೇಶ್ವರ್ ಅವರ ವಿಚಾರಕ್ಕೆ ಟೀಕೆಗೆ ಒಳಗಾಕುವಂತ ಪರಿಸ್ಥಿತಿ ಬರುತ್ತೆ. ಅದರಲ್ಲೂ ಒಂದ್ ಕಡೆಗೆ, ಮತ್ತೊಂದು ಕಡೆಗೆ ಸಿ ಟಿ ರವಿ ಅವರ ಪ್ರಕರಣದಲ್ಲೂ ಕೂಡ ಹಸ್ತಕ್ಷೇಪದ ಆರೋಪ ಏನ್ ಕೇಳಿ ಬಂದಿತ್ತು. ಹಸ್ತಕ್ಷೇಪ ಇಲ್ಲ ಅನ್ನುವಂತ ಮಾತನ್ನ ಮೇಲ್ನೋಟಕ್ಕೆ ಗೃಹ ಸಚಿವರು ಹೇಳಿದಾಗ್ಲೂ ಕೂಡ ಆ ರೀತಿಯ ಒಂದಷ್ಟು ಚರ್ಚೆಗಳು ಪಕ್ಷದೊಳಗಡೆ, ಕಾಂಗ್ರೆಸ್ ಒಳಗಡೆ ಆಗಿರ್ಬೋದು, ಮತ್ತೆ ಪ್ರತಿಪಕ್ಷನೂ ಕೂಡ ಆರೋಪ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ಘಟನೆ ಆಗುವ ಮುನ್ನನೆ, ಒಂದು ಮಾಸುವ ಮುನ್ನನೆ ಈ ಒಂದು ಘಟನೆ ಮುನಿರತ್ನ ಅವರ ಪ್ರಕರಣ ಆಗಿರುವಂತದ್ದು ಈಗ ಪರಮೇಶ್ವರ್ ಅವ್ರಿಗೂ ಕೂಡ ಒಂದಷ್ಟು ತಲೆಬಿಸಿ ತಂದಿರುವಂತದ್ದು. ಅದರ ಜೊತೆಗೆ ಅವರು ಕೂಡ ಈ ಹಿಂದೆ ಗೃಹ ಖಾತೆ ಇಷ್ಟ ಇಲ್ಲ ನನಗೆ ಅನ್ನೋಂತ ಮಾತು ಕೂಡ ಅವರು ಹೇಳಿದ್ರು, ಮತ್ತೆ ಇದನ್ನ ಬದಲಾಯಿಸಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಹೆಚ್ಚೆಷ್ಟು ಟೆನ್ಷನ್ ಜಾಸ್ತಿ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಹೇಶ್, ಧನ್ಯವಾದ ಹನುಮಂತ ತಮ್ಮೆಲ್ಲ ಮಾಹಿತಿಗಾಗಿ.